ಒಂದೇ ಒಂದು ನಿಮಿಷ, ನಾನ್ ಮತ್ತೆ ಫೋನ್ ಮಾಡ್ಬಿಡ್ತೀನಿ. ಮಾಡವ ಮಾಡು. ನೀನು ದಿವ್ಯನ್ನ ಇಷ್ಟಪಟ್ಟೆ ಅನ್ನೋ ಒಂದು ಕಾರಣಕ್ಕೆ ನಾವು ಮನೆಯವರೆಲ್ಲ ನಿನ್ನ ಇಷ್ಟದ ಪ್ರಕಾರ ತಲೆ ಆಡಿಸಿದ್ವಿ. ದಿವ್ಯನ ಜೊತೆಯಲ್ಲಿ ನಿಶ್ಚಿತಾರ್ಥನೂ ಮಾಡಿದ್ವಿ. ಕಾರ್ತಿಕ್, ಈ ಮದುವೆ ಬಗ್ಗೆ ನಾವು ಮುಂದುವರಿಯಬಹುದು ಅಲ್ವಾ? ನೋಡ್ ಕಾರ್ತಿಕ್, ಈಗ ನಿನ್ನ ಹತ್ರ 2 ಆಪ್ಷನ್ಸ್ ಇದೆ. ಒಂದು ಸತ್ಯ, ಇನ್ನೊಂದು ದಿವ್ಯ. ಆದ್ರೆ ನಿನ್ ಬಾಯಲ್ಲಿ ಬರೋ ಹೆಸರು ಸತ್ಯ. ಅದೇ ನಿನ್ ಪ್ರೀತಿ. ಇಲ್ಲ, ಕಾರ್ತಿಕ್ ಮನಸ್ಸಿನಲ್ಲಿ ಬೇರೆ ಏನೋ ಇಟ್ಕೊಂಡು ಮನೆಯವ್ರಿಗೋಸ್ಕರ ಮತ್ತೇನೋ ನಿರ್ಧಾರ ತಗೋತಾ ಇದ್ದಾನೆ. ಅವನ ಮತ್ತು ದಿವ್ಯನ ಮಧ್ಯೆ ಎಲ್ಲ ಸರಿ ಇದೆ ಅಂತ ನನಗನ್ನಿಸ್ತಾ ಇಲ್ಲ. ಹಾಗಾದ್ರೆ ಅವನ ಮನಸ್ಸಲ್ಲಿ ದಿವ್ಯನ್ಗೆ ಪ್ರೀತಿ ಇಲ್ವಾ? ಅಥವಾ ಅವನ ಮನಸ್ಸಲ್ಲಿ ಬೇರೆ ಇನ್ಯಾರೋ ಇರಬಹುದಾ? ಬೇರೆ ಯಾರೋ ಇದ್ದಾರೆ ಅಂದ್ರೆ ಆ ಹುಡುಗಿ ಯಾರಾಗಿರ್ಬೋದು? ಅವನು ಬೇರೆ ಇನ್ಯಾರನ್ನ ಹಚ್ಕೊಂಡಿರ್ಬೋದು? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಏನ್ ಮಾಡ್ತಿದ್ಯಾ? ಸೀದಾ ಹೋಗ್ತಾ ಇದೆ. ಊರ್ಮಿಳಾ, ಎಲ್ಲಿದೆ ನಿನ್ ಗಮನ? ನೋಡಲ್ಲಿ, ಏನ್ ಯೋಚನೆ ಮಾಡ್ತಿದ್ಯಾ? ಕಾರ್ತಿಕ್ ಸತ್ಯ ಬಗ್ಗೆ. ಸತ್ಯನಾ? ಊರ್ಮಿಳಾ, ನೀನಕ್ಕೆ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ?
ಅಕ್ಕ ಅದು ಅಕ್ಕ ಏನಿಲ್ಲ ಅಕ್ಕ, ಮೊನ್ನೆ ಕಾರ್ತಿಕ್ ಬಂದು ಅವ್ರ ಅಪ್ಪನ ಚಿಕ್ಕಪ್ಪನ ಎಷ್ಟು ಚೆನ್ನಾಗಿ ಸಾರಿ ಕೇಳಿದ್ನಲ್ಲ, ಅವೆಲ್ಲ ಸತ್ಯನ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಕ್ಕ. ಅಯ್ಯೋ ನಿನ್ನ ಯೋಚನೆಗೆ ನೋಡಿಲಿ ಎಲ್ಲ ಒಗ್ಗರಣೆ ಹಾಳಾಗಿ ಹೋಯ್ತು. ಬೇರೆ ಪಾತ್ರೆ ಇಡು. ಏನ್ ಅಡಿಗೆ ಮಾಡ್ತಿರೋ ಏನೋ. ಸೋಮ, ನಿಮ್ ಚಿಕ್ಕಮ್ಮನವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡು. ಪ್ರಪೋಸ್ ಮಾಡ್ತೀನ್ರೋ. ಪ್ರಪೋಸ್ ಮಾಡಬೇಕು ಅಂತ ಮನ್ಸು ಮಾಡಿನೇ ಈ ಹಚ್ಚೆ ಹಾಕಿಸ್ಕೊಂಡಿರೋದು. ಇದು ಆಕ್ಚುಲಿ ಚೆನ್ನಾಗಿರೋದು ಅಂದ್ರೆ. ಯಾವ ಪ್ರಪೋಸ್ ಮಾಡ್ತೀಯ ಸತ್ಯ? ಹೇಳು ಸತ್ಯ, ಕಮಾನ್. ಸತ್ಯ, ನೀನ್ ನಾಚ್ಕೋತಾ ಇದೀಯಾ? ಲೈಟ್ ಆಗಿ. ಸತ್ಯ, ಇದೇ ಖುಷಿಲಿ ಯಾವಾಗ ಪ್ರಪೋಸ್ ಮಾಡ್ತೀಯಾ ಅಂತ ಹೇಳ್ತೀಯಾ? ಅದು ಇವತ್ತೇ ಕಣ್ರು. ಫೋನ್ ಬರ್ತಾ ಇದೆ. ಯಾರ್ದೋ ಫೋನು? ಸತ್ಯ, ರಾಹುಲ್ ಫೋನ್ ಮಾಡ್ತಾ ಇದ್ದಾನೆ. ನಿನಗೆ ಬಂದಿರೋ ಕಾಯಿಲೆ ಹೆಸರು ಪಾಲಿಸಿಥೇಮಿಯಾ ಅಂತ. ಒಬ್ಬ ತಂದೆಯಾಗಿ ನನಗೊಂದು ಕನಸಿದೆ. ನನ್ನ ಮಗನ ಮದುವೆ ನೋಡಬೇಕು ಅಂತ ಕೊನೆ ಆಸೆ. ಮಗು, ನಿನ್ನ ಮನಸ್ಸಿನಲ್ಲಿ ಯಾವುದಾದ್ರೂ ವಿಷಯದಲ್ಲಿ ಏನಾದ್ರೂ ಗೊಂದಲ ಇದೆಯಾ? ಮನ್ಸಿನ ತುಂಬಾ ಬರೀ ಗೊಂದಲಗಳೇ ತುಂಬಿಕೊಂಡಿದೆ. ಇವಾಗ ನಾನು ಏನ್ ಮಾಡ್ಲಿ ಗುರುಗಳೇ? ತ್ಯಾಗ ಅನ್ನೋ ದಾರಿನಲ್ಲಿ ಹೆಜ್ಜೆ ಇಡಬೇಕು. ಮನಸ್ಸಿನ ಆಸೆಗಳನ್ನ ಕಳ್ಕೊಂಡ್ರೆ ಮನಸ್ಸಿಗೆ ನೆಮ್ಮದಿ ಸಿಕ್ಕಬಹುದು. ನಿನ್ನ ನಿರ್ಧಾರದ ಹಿಂದೆ ನಿಮ್ಮ ಮನೆಯವರ ನೆಮ್ಮದಿ ಇರುತ್ತೆ ಮಗು. ಇಷ್ಟೆಲ್ಲ ಆಗಿ ದಿವ್ಯನ್ನೇ ಮದುವೆ ಆಗಬೇಕು ಅಂದ್ಕೊಂಡ್ರು. ದಿವ್ಯನ್ ಕಾಲ್ ಮಾಡಬೇಕು, ಅವ್ರ ಜೊತೆ ಮಾತಾಡಬೇಕು ಅಂತ ನನಗೆ ಯಾಕೆ ಅನ್ನಿಸ್ತಾ ಇಲ್ಲ? ನಾನು ದಿವ್ಯ ಅವ್ರಿಗೆ ಸರಿಯಾಗಿ ಟೈಮ್ ಕೊಟ್ಟು ಎಷ್ಟು ದಿನ ಆಯಿತು? ಇಲ್ಲ, ಯಾವುದಕ್ಕೂ ಒಂದ್ಸರಿ ಅವಳ ಜೊತೆ ಮಾತಾಡೋದು ಒಳ್ಳೇದು.
ಬೇಡ ಕಣೋ, ನಿನ್ ಜೀವನನ ನೀನ್ ಹಾಳು ಮಾಡ್ಕೋತಾ ಇದೀಯ. ನನ್ಗೆ ನನ್ನ ಜೀವನ ಮಾತ್ರ ಮುಖ್ಯ ಅಲ್ಲ, ಅಪ್ಪನ ಜೀವನ ಮುಖ್ಯ ಬ್ರೋ. ಅವ್ರು ನನ್ಗೋಸ್ಕರ ಮಾಡಿರೋ ತ್ಯಾಗಗಳ ಮುಂದೆ ಇದ್ಯಾವುದು ನನಗೆ ದೊಡ್ಡದು ಅನ್ಸಲ್ಲ. ನಾನು ಸ್ವಾರ್ಥಿ ಆಗಕ್ಕೆ ಇಷ್ಟಪಡಲ್ಲ. ಇಷ್ಟಪಟ್ಟವ್ರನ್ನ ಪಡ್ಕೊಂಡ್ರೆ ಅದು ಸ್ವಾರ್ಥ ಆಗಲ್ವೋ, ಪ್ರೀತಿ ಆಗುತ್ತೆ. ಆದ್ರೆ ಪ್ರೀತಿಗೋಸ್ಕರ ಜನ್ಮ ಕೊಟ್ಟವ್ರನ್ನ ಕಳ್ಕೊಳ್ಳೋದು ಸ್ವಾರ್ಥ ಆಗತ್ತೆ. ಆಯ್ತಪ್ಪ, ಏನೀಗ ದೊಡ್ಡಪ್ಪನ ಹತ್ರ ಮನೆಯವ್ರ ಹತ್ರ ನಿನ್ ಪ್ರೀತಿ ವಿಷಯ ಹೇಳ್ಕೊಳಕ್ ಆಗ್ತಾ ಇಲ್ಲ ತಾನೆ? ಬಿಟ್ಬಿಡು, ನಾನು ಹೇಳ್ತೀನಿ. ಬ್ರೋ, ಆ ತರ ಎಲ್ಲ ಮಾಡಕ್ ಹೋಗ್ಬೇಡ. ಆಯ್ತಪ್ಪ, ನಿನ್ ನಿರ್ಧಾರ ನೀನ್ ಹೇಳ್ಬಿಟ್ಟೆ. ಅಲ್ಲಿ ಸತ್ಯ ಅವಳ ಮನೇಲಿ ಎಲ್ರಿಗೂ ಅವಳ ಮನ್ಸಿನ ಮಾತು ಹೇಳಿ ಒಪ್ಸಿ ನಿನ್ ಮುಂದೆ ಬಂದ್ ನಿಂತ್ರೆ ಏನೋ ಮಾಡ್ತೀಯ? ನೀನ್ ಇಷ್ಟೊತ್ತು ಅದೇ ಪ್ರಯತ್ನದಲ್ಲಿದ್ಯಾ? ನೀನ್ ಅನ್ಕೊಂಡಷ್ಟೆಲ್ಲ ಸುಲಭ ಅಲ್ಲ. ಆ ಎಕ್ಸ್ಪೆಕ್ಟೇಷನ್ ನನ್ಗಿಲ್ಲ. ಆದ್ರೂ ಬ್ರೋ, ಬೇಡ ಬ್ರೋ, ನಾನೀಗ ಹೇಳ್ತಾ ಇದ್ದೀನಿ ಅಂತ ನೀನ್ ಬೇಜಾರ್ ಮಾಡ್ಕೋಬೇಡ. ನೀನ್ ಬಂದಿದ್ದ ಕೆಲಸ ಮುಗೀತು ಅನ್ಸುತ್ತೆ. ಸೊ ಪ್ಲೀಸ್ ಸತ್ಯ, ಇದೇ ರೇಂಜಿಗೆ ಪ್ರಪೋಸ್ ಮಾಡಿದ್ರೆ ನಾಳೆನೇ ಮದ್ವೆ ಆಗ್ಬಿಡುತ್ತೆ. ಮುಂದಿನ ವರ್ಷನೇ ಮಗುನಾಗ್ಬಿಡುತ್ತೆ. ಹೋಗ, ಇದೆಲ್ಲ ಓವರ್ ಆಯ್ತು. ಸರಿ ಜೋಶ್ ಕಮ್ಮಿ ಆಗಿನ ಮುಂಚೆನೆ ಅಮೂಲ್ ಬೇಬಿಗೆ ಫೋನ್ ಮಾಡ್ಬಿಡು. ಮೀಟ್ ಮಾಡಿದ ತಕ್ಷಣ ಬೇರೆ ಏನು ಮಾತಾಡದೆ ಪ್ರಪೋಸ್ ಮಾಡ್ಬಿಡು. ಏನು ಮೀಟ್ ಮಾಡಿ ಪ್ರಪೋಸ್ ಮಾಡ್ಬೇಕಾ? ಇನ್ನೇನು ಇಷ್ಟೊತ್ತು ಪ್ರಾಕ್ಟೀಸ್ ಮಾಡಿರೋದು ಸ್ಕ್ರೂ ಡ್ರೈವರ್ ಸ್ಪ್ಯಾನರ್ ಪ್ರಪೋಸ್ ಮಾಡಕ? ಫೋನ್ ಮಾಡಮ್ಮ. ಫೋನ್ ಮಾಡು ಸತ್ಯ. ಫೋನ್ ಮಾಡು ಸತ್ಯ. ಆಯ್ತು, ಫೋನ್ ಮಾಡ್ತೀನಿ. ಬ್ರೋ, ಸತ್ಯ ಫೋನ್ ಮಾಡ್ತಿದ್ದಾಳೆ, ರಿಸೀವ್ ಮಾಡೋ. ಅವಳು ನಿನ್ನ ಹತ್ರ ಪ್ರೀತಿ ವಿಷಯ ಹೇಳೋಕೆ ಫೋನ್ ಮಾಡಿರ್ಬೋದು. ಇನಫ್ ಬ್ರೋ, ಈ ತರ ಎಷ್ಟೋ ಸರಿ ಸತ್ಯ ನನಗೆ ಫೋನ್ ಮಾಡಿದಾಳೆ. ಯಾವತ್ತೂ ಇಲ್ದೇ ಇರೋದು ಇವತ್ತು ನನಗೆ ಪ್ರೀತಿ ವಿಷಯ ಹೇಳಕ್ ಫೋನ್ ಮಾಡ್ತಾಳ? ಇದೆಲ್ಲ ಬೇಡದಿರೋ ಎಕ್ಸ್ಪೆಕ್ಟೇಷನ್ಸ್ ಬ್ರೋ. ನಾನೀಗಾಗ್ಲೇ ನಿರ್ಧಾರ ಮಾಡಿದ್ದೀನಿ, ಅದರಿಂದ ಹಿಂದೆ ಸರಿಯೋ ಮಾತೇ ಇಲ್ಲ. ಬ್ರೋ, ಹಲೋ ಸತ್ಯ. ಹಲೋ ಅಮೂಲ್ ಬೇಬಿ, ನಾನು ರಾಹುಲ್ ಮಾತಾಡ್ತಿರೋದು. ಸತ್ಯ, ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದಿದೆ. ಹಲೋ ಹಲೋ ಸತ್ಯ.
ಕಾರ್ತಿಕ್ ಕಾರ್ತಿಕ್ ಚಿಕ್ಕಿ ಯಾವಾಗ ಬಂದೆ? ಏನಾದ್ರು ಕೆಲಸ ಆಯ್ತಾ? ಅದೇನಿದ್ರು ಪರವಾಗಿಲ್ಲ, ನಾನು ರೆಡಿ ಮಾಡ್ತೀನಿ. ಬಾ ಕೂತ್ಕೋ. ಏನೋ ಯೋಚನೆ ಮಾಡ್ತಿದ್ದೆ. ಏನೂ ಇಲ್ಲ ಚಿಕ್ಕಿ, ಏನು ಅಂತ ಹೇಳು. ಕಾರ್ತಿಕ್, ನಾಳೆ ನಡೀತಾ ಇರೋ ಪೂಜೆಗೆ ನಿನಗೆ ಮನಸ್ಫೂರ್ತಿಯಾಗಿ ಒಪ್ಪಿಗೆ ಇದೆಯೇನೋ? ಯಾಕೆ ಹೀಗೆ ಕೇಳ್ತಾ ಇದೆಯಾ ಚಿಕ್ಕಿ? ನನ್ನ ಕನ್ಸಿನ ಮದುವೆಗೆ ನಾಳೆ ನಡೀತಾ ಇರೋ ಕಾರ್ಯ ಮೊದಲನೇ ಮೆಟ್ಲು. ಅದಕ್ಕೆ ನಾನು ರೆಡಿ ಇಲ್ಲದೆ ಇರ್ತೀನ? ಹಾಗಾದ್ರೆ ನಿನ್ನ ಮನಸ್ಸಿನಲ್ಲಿ ಬೇರೆ ಏನೂ ಇಲ್ವಾ ಕಾರ್ತಿಕ್? ಇಲ್ಲ ಚಿಕ್ಕಿ, ನನ್ನ ಮನಸ್ಸಲ್ಲಿ ದಿವ್ಯಾ ಬಿಟ್ರೆ ಬೇರೆ ಏನಿಲ್ಲ. ಇಲ್ಲಿ ನೋಡು, ನಿನ್ನ ನೋಡಿದ್ರೆ ನನಗಾಗ ಅನ್ನಿಸ್ತಿಲ್ವಲ್ಲೋ? ಚಿಕ್ಕಿ, ನಾಳೆ ಎಷ್ಟೊಂದು ಕೆಲಸ ಇದೆ, ಅದನ್ನೆಲ್ಲ ಮಾಡೋದ್ಬಿಟ್ಟು ಪ್ರಯೋಜನಕ್ಕೆ ಬರ್ದಿರೋ ವಿಷಯನೆಲ್ಲ ಮಾತಾಡ್ತಾ ಇದೆಯಲ್ಲ. ಹಾಗಾದ್ರೆ ನಾಳೆ ದಿವ್ಯ ಜೊತೆ ಪೂಜೆ ಕೂತ್ಕೊಳ್ಳೋಕೆ ನಿನಗೆ ಇಷ್ಟ ಇದೆಯೇನೋ ಕಾರ್ತಿಕ್? ದಿವ್ಯಾನೇ ಇಷ್ಟ ಅಂದಮೇಲೆ ಅವಳ ಜೊತೆ ಪೂಜೆ ಕೂತ್ಕೊಳ್ಳೋಕ್ಕೆ ಇಷ್ಟ ಇಲ್ಲದೆ ಇರುತ್ತಾ? ನೋಡು, ನನ್ಗೆ ಇವಾಗ ನೆನ್ಪು ಬಂತು ಚಿಕ್ಕಿ, ನಾನು ನನ್ನ ಹುಡುಗಿ ಕಾಲೇ ಮಾಡಿಲ್ಲ. ಪಾಪ, ಅವಳು ನಾಳೆಗೆ ರೆಡಿ ಆಗಿದ್ದಾಳೋ ಇಲ್ಲೋ ಅದನ್ನು ಕೇಳೇ ಇಲ್ಲ. ಸರಿ, ನಾನು ಇವಾಗ ಸ್ವಲ್ಪ ಬಿಸಿ, ನೀನು ಆರಾಮಾಗಿ ಹೋಗಿ ಮಲ್ಕೋ. ಇಲ್ಲ ಅಂದರೆ ನಾಳೆ ನೀನು ಪೂಜೆಯಲ್ಲಿ ಕೂತ್ಕೊಂಡು ತೂಗುಡ್ಸ್ಬೇಕಾಗತ್ತೆ. ಸರಿ ಸರಿ, ನೀನು ಹೋಗು. ನನ್ನ ಮಾತು ಕೇಳಿ, ನೀನು ಹೋಗು. ನಿದ್ದೆ ಹೋಗು. ಬಾಯ್. ನಿಜವಾಗ್ಲೂ ಹೇಳ್ತಿದ್ಯಾ? ನಾನು ಏನ್ ಹೇಳ್ದೆ ಅಂತ ಕೇಳಿಸ್ಕೊಂಡೆ ಅಲ್ವಾ? ನೀನೇ ಬಂದ್ ಸೀರೆ ಉಡ್ಸ್ತೀನಿ ಅಂದೆ ಅಷ್ಟೇ ತಾನೆ. ಯಾರ್ ಬೇಡ ಅಂದ್ರು, ಬಂದ್ ಉಡ್ಸು. ಅದ್ ಹಾಗಲ್ವೇ? ನಾನ್ ಬಂದ್ ಸೀರೆ ಉಡಿಸ್ಬೋದು ಅಂದ್ರೆ ನಾನು ದೇವಸ್ಥಾನಕ್ಕೆ ಬರ್ಬೋದಾ? ಹೌದು, ಮತ್ತಿನ್ನೇನು ಆನ್ಲೈನ್ ಅಲ್ಲೇ ಸೀರೆ ಉಡ್ಸ್ತೀಯಾ? ಅಂದ್ರೆ ನಾನ್ ದೇವಸ್ಥಾನಕ್ಕೆ ಬರ್ಬೋದಾ? ಹೂ ಕಣೆ, ಕೇಳಿದ ಪ್ರಶ್ನೆ ಎಷ್ಟ್ ಸಲ ಕೇಳ್ತೀಯಾ? ಅಕ್ಕ, ಹಾಗಿದ್ರೆ ನಮ್ ದೇವಸ್ಥಾನಕ್ಕೆ ಬಂದು ನಿಮ್ಮಿಬ್ರನ್ನು ಒಟ್ಟಿಗೆ ನೋಡ್ಬೋದು. ನಿಜವಾಗ್ಲೂ ನೀನ್ ಇದಕ್ಕೆ ಒಪ್ಕೊಂಡಿದ್ಯಾ? ಥ್ಯಾಂಕ್ಸ್ ಕಣೆ ಅಕ್ಕ, ನನ್ ಮುದ್ದು ಅಕ್ಕ ಅಂದ್ರೆ ನೀನೆ. ನೀನ್ ಬರೋದ್ರಿಂದ ನನಗೇನು ಅಭ್ಯಂತರ ಇಲ್ಲ, ಆದ್ರೆ ಅಮ್ಮನ್ಗೆ ಅಭ್ಯಂತರ ಇರುತ್ತೆ. ಅಮ್ಮ ಚೂರು ಬದಲಾಗಿಲ್ಲ, ಬದಲಾಗೋದು ಇಲ್ಲ. ಅವ್ರ ಆ ರೀತಿ ಇರೋದು ತಪ್ಪಲ್ಲ. ನನ್ ಮದ್ವೆ ನಡಿಬೇಕು ಅಂದ್ರೆ ಅವ್ರ ಆ ರೀತಿ ಇರ್ಲೇಬೇಕು. ನೀನ್ ಈ ಮದ್ವೆಯಿಂದ ದೂರ ಇರ್ಲೇಬೇಕು.
ನಿಜ ಹೇಳಿದ್ರೆ ಬೇಜಾರಾಗ್ತೀಯ, ಆದ್ರೆ ಇರೋ ವಿಷಯ ತಾನೇ ಹೇಳಿದ್ದು. ಅಕ್ಕ, ನಿನ್ ಮದ್ವೆ ನೇರವಾಗಿ ನೋಡಕ್ಕಂತೂ ಆಗಲ್ಲ, ಅದ್ ನನಗ್ ಗೊತ್ತು. ನೋಡು, ಅಮ್ಮ ಅದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಮಾಡ್ಕೊಡಲ್ಲ. ಅಕ್ಕನ ಮದ್ವೆ ಹಾಗಿರ್ಬೇಕು, ಹೀಗಿರ್ಬೇಕು, ನಾನು ಹೇಗೆಲ್ಲ ಓಡಾಡ್ಬೇಕು ಅಂತ ಚಿಕ್ಕ ವಯಸ್ಸಿಂದಾನೆ ಕನ್ಸು ಕಟ್ಕೊಂಡವಳು ನಾನು. ಆದ್ರೆ ನಿಮ್ ಮದ್ವೆಗೆ ನನ್ಗೆ ಎಂಟ್ರಿನೇ ಇಲ್ಲ. ಕಡೆ ಪಕ್ಷ ನಿಮ್ಮಿಬ್ರನ್ನ ಒಟ್ಟಿಗೆ ನೋಡ್ಬೇಕು, ನಿಮ್ ಜೋಡಿ ನೋಡಿ ಕಣ್ ತುಂಬ್ಕೋಬೇಕು, ಕಣ್ ತುಂಬ್ಕೊಂಡು ಆ ಖುಷಿಲ್ ಕಳ್ದೋಗ್ಬೇಕು ಅಂತ ಆಸೆನೇ ಇರಲ್ವೇನೆ? ಸ್ವಂತ ಅಕ್ಕನ ಮದ್ವೆಯಿಂದ ದೂರ ಉಳಿಯುವಂತ ಪಾಪ ನಾನು ಏನೇ ಮಾಡಿದ್ದೀನಿ? ನಿನಗಿಷ್ಟ ಇಲ್ಲದೆ ಇರೋ ಎಷ್ಟೋ ಸಂಬಂಧಗಳನ್ನ ನಾನು ತಪ್ಪಿಸಿದ್ದೀನಿ, ಅದಕ್ಕೆ ನಾನು ಒದೇನೂ ತಿಂದಿದ್ದೀನಿ. ಅಮ್ಮ ಎಷ್ಟೇ ಹೊಡೆದ್ರು ನಾನ್ ನಿನ್ನ ಹೆಸರು ಹೇಳಲೇ ಇಲ್ಲ. ಅಷ್ಟೆಲ್ಲ ಮಾಡ್ದವಳಿಗೆ ನಿಮ್ಮಿಬ್ರನ್ನ ಒಟ್ಟಿಗೆ ನೋಡುವಂತ ಅವಕಾಶ ಕೊಡಲ್ವೇನೆ? ನೋಡ್ ಸತ್ಯ, ಇವತ್ ನೀನೇನಾದ್ರೂ ಅಲ್ಲಿಗೆ ಬಂದ್ರೆ ಈ ಮದ್ವೆ ನಿನ್ ಪಾಲಿಗೆ ಮಾತ್ರ ಅಲ್ಲ, ನನ್ನ ಪಾಲಿಗೂ ಕನ್ಸಾಗೆ ಉಳಿಯುತ್ತೆ. ಅಕಸ್ಮಾತಾಗಿ ಹುಡುಗನ ಮನೆಯವ್ರು ನಿನ್ನ ನೋಡಿ ಏನಾದ್ರೂ ಪ್ರಶ್ನೆ ಮಾಡಿದ್ರೆ ಅಮ್ಮ ಅಜ್ಜಿ ಏನು ಅಂತ ಉತ್ತರ ಕೊಡ್ಬೇಕು? ಅವ್ರ ಕೋಪ ಒಂದು ಈ ಮದ್ವೆನೇ ಕ್ಯಾನ್ಸಲ್ ಮಾಡಿದ್ರೆ ನಾನು ಏನ್ ಮಾಡ್ಲಿ? ನೀನ್ ಮಾಡೋ ತಪ್ಪಿಗೆ ನಾನ್ ಶಿಕ್ಷೆ ತಂದ್ಕೋಬೇಕಾ? ಅಯ್ಯಯ್ಯೋ, ಅಂತ ಮಾತೆಲ್ಲ ಆಡ್ಬೇಡ್ವೆ. ವಿಷಯನ ಅಲ್ಲಿವರೆಗೂ ಹೋಗೋದಕ್ಕೆ ನಾನು ಬಿಡೋದು ಇಲ್ಲ. ನಾನೇ ನಿಮ್ ಎದುರಿಗೆ ಬಂದು ನಿಮ್ಮಿಬ್ರನ್ನ ನೋಡಿ ಆರ್ತಿ ಎತ್ತಬೇಕು ಅಂತ ನಾ ಕೇಳ್ತಿದ್ದೀನಿ. ದೇವಸ್ಥಾನದಲ್ಲಿ ಯಾವುದೋ ಒಂದ್ ಮೂಲೆಯಲ್ಲಿ ನಿಂತು, ಅದು ದೂರ ನಿಂತು ಮಾಸ್ಕ್ ಹಾಕೊಂಡು ಯಾರಿಗೂ ಗೊತ್ತಾಗ್ದಂಗ್ ನಿಮ್ಮಿಬ್ರನ್ನ ನೋಡ್ತೇನೆ. ಪ್ಲೀಸ್ ಕಣೆ ಅಕ್ಕ. ಸರಿ, ಹಾಗಿದ್ರೆ ನಾನು ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ಪರಿಸ್ಥಿತಿ ನೋಡಿ ನಿನಗೆ ಕಾಲ್ ಮಾಡ್ತೀನಿ. ಆಗ ಹೊರಡುವಂತೆ. ಈಗಲೇ ನೀನು ನಮ್ಮ ಜೊತೆ ಬರ್ತೀನಿ ಅಂದ್ರೆ ಅಮ್ಮ ಖಂಡಿತವಾಗ್ಲೂ ಬೇಡ ಅಂತಾರೆ. ಇದ್ದು ಮಾತು ಅಂದ್ರೆ ನೀನ್ ಆರ್ತಿ. ಅಪ್ಪ, ಚೆನ್ನಾಗಿ ಕಾಣಿಸ್ತಿದೀಯ ಮಗನೆ. ಮೊನ್ನೆ ಮದುವೆ ಬಗ್ಗೆ ನಾನು ನಿರ್ಧಾರ ತಿಳಿಸ್ತೀನಿ ಅಂತ ಹೇಳಿದಾಗ ನನಗೆ ಯಾಕೋ ಅನುಮಾನ ಶುರುವಾಗಿತ್ತು. ಆದರೆ ನಿನ್ನ ಮುಖದ ಮೇಲೆ ಇರೋ ನಗು ನೋಡಿ ನಿನ್ನ ನಿರ್ಧಾರ ಏನು ಅಂತ ನನಗೆ ಈಗ ಅರ್ಥವಾಯ್ತು. ಈಗ ನಿನಗೆ ಮದುವೆ ಗಂಡಿನ ಕಳೆ ಬಂದಿದೆಯಪ್ಪ. ಮಜಬೂತಾಗಿ ಕಾಣಿಸ್ತಾ ಇದೀಯ. ಆದರೂ ಏನೋ ಒಂದು ಕೊರತೆ ಕಾಣಿಸ್ತಾ ಇದೆ ಕಣೋ. ಇದು ಕೊರತೆ ಕಾಣ್ತಿರೋದು.
ಈಗ ಮಜಬೂತಾಗಿ ಕಾಣ್ತೀಯ ಕಣ. ಬೇಗ ಬಂದ್ಬಿಡು, ತಡ ಮಾಡಬೇಡ. ಹಾ, ಸತ್ಯ, ನನ್ನ ಕಣ್ಣಿಗೆ ನೀನ್ ಯಾಕೆ ಹೀಗೆ ಕಾಣಿಸ್ತಾ ಇದ್ಯಾ? ಅಂದ್ರೆ ನನ್ನ ಮನ್ಸಿಗೆ ನಿನ್ನ ಮರೆಯಕ್ ಆಗ್ತಾ ಇಲ್ವಾ? ಇನ್ನು ಇವಾಗ ನನ್ನ ಮನ್ಸನ್ನ ನಾನು ಗಟ್ಟಿ ಮಾಡ್ಕೋಬೇಕು. ನನ್ನ ಮುಖದಲ್ಲಿ ಒಂದ್ ಚಿಕ್ಕ ಕೊರ್ಗಿದ್ರು ಅಪ್ಪಂಗೆ ಗೊತ್ತಾಗೋಗುತ್ತೆ. ಹಾಗಾಗ್ಬಾರ್ದು. ನೀ ನನ್ನಿಂದ ದೂರ ಇದ್ಬಿಡು. ನೀ ನನ್ನ ಹತ್ರ ಬರ್ಬೇಡ. ನೀನ್ ಯಾವುದೇ ಕಾರಣಕ್ಕೂ ನನ್ನ ಜೀವನದಲ್ಲಿ ಕಾಲಿಡ್ಬೇಡ. ಬೀಗರು ಮನೆಯವರೆಲ್ಲ ಕಾಯ್ತಿದ್ದಾರೆ, ಪೂಜೆಗೆ ಹೊತ್ತಾಗುತ್ತೆ ಅಂದ್ರೆ ನೀನ್ ಇನ್ನೂ ರೆಡಿನೇ ಆಗಿಲ್ವಲ್ಲೇ? ಇಷ್ಟು ತಾತ್ಸಾರ ಒಳ್ಳೇದಲ್ಲ. ಅಮ್ಮ ಯಾಕೆ ಕಿಡ್ಚಾಡ್ತೀಯಾ? 2 ನಿಮಿಷ ರೆಡಿಯಾಗಿ ಬರ್ತೀನಿ, ಹೋಗ್ ಸುಮ್ನೆ. ಏಯ್, ಸ್ವಲ್ಪ ಧ್ವನಿ ಕಡಿಮೆ ಮಾಡು. ಕೂಗಾಡ್ತಿರೋಳು ನಾನಲ್ಲ, ನೀನು 2 ನಿಮಿಷ ರೆಡಿಯಾಗಿ ಬಂದ್ಬಿಡ್ತೀಯಾ? ಸುಧಾ, ಅವಳು ಸ್ವಲ್ಪ ಸಹಾಯ ಮಾಡು, ಇಲ್ಲ ಅಂದ್ರೆ ಇವಳು ರೆಡಿ ಆಗೋಷ್ಟೊತ್ತಿಗೆ ಸಂಜೆ ಆಗೋಗ್ಬಿಡುತ್ತೆ. ಆಂಟಿ, ನೀವೇನು ಯೋಚನೆ ಮಾಡಬೇಡಿ, ನಾನು ಅವನ್ನ ರೆಡಿ ಮಾಡಿ ಕಳಿಸ್ತೀನಿ. ದಿವ್ಯಾ, ಸೀರೆ ಎಲ್ಲಿಟ್ಟಿದ್ಯಾ? ಆಗ್ಲೇ ಹೇಳಿಲ್ವೇನೆ, ಬ್ಯಾಗಲ್ಲಿದೆ ನೋಡು. ಜಾಸ್ತಿ ಕೂಗಾಡ್ತಿದ್ಯಾ? ಇಲ್ಲೆಲ್ಲೂ ಇಲ್ವೇ? ನಾನು ಅವಾಗ್ಲೇ ಹುಡುಕ್ದೆ. ಅಲ್ಲೇ ಇದೆ ನೋಡಮ್ಮ. ಆಂಟಿ, ಇಲ್ಲಿ ಸೀರೆ ಇಲ್ಲ. ನೋಡ್ದ್ಯಾ ನಿನ್ ಮಗಳು ಎಂತ ಟೈಮಲ್ಲಿ ಮೋಸ ಮಾಡಿದ್ದಾಳೆ ಅಂತ? ಯಾಕೆ ಹೀಗೆಲ್ಲ ಮಾತಾಡ್ತೀಯಾ? ಸ್ವಲ್ಪ ತಾಳ್ಮೆಯಿಂದ ಇರು, ಹುಡುಕೋ ತನಕ. ಅವಳು ಯಾವ ಬ್ಯಾಗಲ್ಲಾದ್ರೂ ಹಾಕಿರ್ತಾಳೆ. ಈ ಬ್ಯಾಗ್ ನೋಡು. ಆಂಟಿ, ಇದ್ರಲ್ಲೂ ಇಲ್ಲ. ಇನ್ನು ಅವಳನ್ನೇ ವಹಿಸ್ಕೋ.
ಅವಳಿಗೆ ನನ್ ಮೇಲೆ ಹೊಟ್ಟೆ ಕಿಚ್ಚು, ಅದಕ್ಕೆ ಇಂಥ ಕೆಲಸ ಮಾಡಿದಾಳೆ. ಅವಳ್ಯಾಕೆ ನಿನ್ ಮೇಲೆ ಹೊಟ್ಟೆ ಉರ್ಕೋಬೇಕು? ಅದ್ಯಾವ್ದು ನನಗೆ ಅರ್ಥ ಆಗಲ್ಲ. ಅದ್ ಸೀರೆನೇ ಇಲ್ಲ ಅಂದ್ರೆ ಏನ್ ಅರ್ಥ? ಕಡೆಗೂ ಸೇಡ್ ತೀರ್ಸ್ಕೊಂಡೇ ಬಿಟ್ಲು. ಹಠ ಮಾಡಿ ಸೀರೆ ತಂದ್ಕೊಡು ಅಂತ ಹೇಳಿದ್ನಲ್ಲ, ಅದಕ್ಕೆ ಇಷ್ಟೆಲ್ಲ ಮಾಡಿದಾಳೆ. ಅವಳು ಬ್ಯಾಗಲ್ಲಿ ಇಡೋದು ಮರ್ತಿರ್ಬೇಕು ಕಣೆ. ಇರು, ಒಂದ್ ನಿಮಿಷ ಫೋನ್ ಮಾಡಿ ಕೇಳ್ತೀನಿ. ಬೇಕು ಅಂತಾನೆ ಫೋನ್ ಆಫ್ ಮಾಡ್ಕೊಂಡು ಕೂತಿದ್ದಾಳೆ. ಕೊನೆಗೂ ಇಂಥ ಸೀರೆ ಉಟ್ಕೊಂಡು ಪೂಜೆ ಕೂತ್ಕೊಳ್ಳೋಂತ ಪರಿಸ್ಥಿತಿ ಬಂತು. ಕರ್ಮ, ಇವಳು ಯಾಕಾದ್ರೂ ನನ್ನ ತಂಗಿಯಾಗಿ ಹುಟ್ಟಿದ್ಲು. ಬರೀ ಪೂಜೆ ವಿಷಯಕ್ಕೆ ಇಷ್ಟೆಲ್ಲ ಕಾಟ ಕೊಡ್ತಿದ್ದಾಳೆ. ಇನ್ ಮದ್ವೆ ವಿಷಯಕ್ಕೆ ಇನ್ವಾಲ್ವ್ ಮಾಡ್ಕೊಂಡ್ಬಿಟ್ರೆ ಮದ್ವೆನೇ ನಿಲ್ಸ್ಬಿಡ್ತಾಳೆ. ಛೀ, ಬಿಡ್ತು ಅನ್ನೆ. ದೇವಸ್ಥಾನದಲ್ಲಿ ಇಂತ ಮಾತಾಡ್ತಾರೇನೆ. ನೋಡು, ಈಗ ಯಾವ ಸೀರೆ ಇದೆಯೋ ಅದನ್ನ ಉಟ್ಕೊಂಡ್ ಬಾ. ಏನ್ ಮಾಡೋಕ್ಕಾಗತ್ತೆ? ಅಮ್ಮ ಹೇಳಿದ್ದೆ, ಎಷ್ಟೆಲ್ಲ ಹೇಳ್ತೀಯಾ? ಹುಡ್ಕೊಂಡ್ಬರ್ತೀನಿ, ಹೋಗು. ಸುಧಾ, ಅವಳನ್ನ ಬೇಗ ರೆಡಿ ಮಾಡ್ಕೊಂಡು ಕರ್ಕೊಂಡ್ ಬಾ. ಬಾಲ ಬೇರೆ ನನ್ನನ್ನು ಬರಕ್ ಹೇಳಿದಾನೆ. ನಾನು ಹೋಗಿಲ್ಲ ಅಂದ್ರೆ ಅವನು ಅವ್ರಿಗೆ ವಿಷಯ ಹೇಳ್ತಾನೆ. ಬೇರೆ ಸೀರೆ ಉಡ್ಸ್ತೀನಿ, ಬಾರೆ ದಿವ್ಯಾ. ಬರ್ತೀನಿ ಕಣೆ, ರೆಡಿ ಮಾಡು. ಮುಚ್ಚಿಡೋದ? ಯಾವ ವಿಷಯ ನೀವು ಮುಚ್ಚಿಟ್ಟಿದ್ದೀರಾ? ಅದೇನ್ ಹೇಳಬೇಕು ಅಂತಿದ್ರು ನೇರವಾಗಿ ಹೇಳಿ ಅಮ್ಮ. ನಿಮ್ ಮನಸ್ಸಿನಲ್ಲಿ ಏನೇ ಇದ್ರು ಅದನ್ನ ನೇರವಾಗಿ ಹೇಳ್ಕೊಂಬಿಡಿ ಅಮ್ಮ. ಯಾವುದೇ ವಿಷಯನ ಮನಸ್ಸಿನಲ್ಲೇ ಇಟ್ಕೊಂಡ್ರೆ ಅದು ನಾಳೆ ದಿನ ಸಮಸ್ಯೆ ಆಗ್ಬಿಡುತ್ತೆ. ಅದನ್ನ ಹೇಳ್ಕೊಂಡ್ಬಿಟ್ರೆ ಒಂದಲ್ಲ ಒಂದು ಪರಿಹಾರ ಹುಡುಕೋಬಹುದು. ಈ ನಿಮ್ ತಾಳ್ಮೆ ತಿಳುವಳಿಕೆನೆ ಸತ್ಯ ಹೇಳೋಕೆ ನನಗೆ ಧೈರ್ಯ ಕೊಟ್ಟಿದ್ದು. ಅದೇ ಕಾರಣಕ್ಕೆ ಇರೋ ವಿಷಯನ ಇದ್ದಾಗೆ ಹೇಳ್ಬಿಡ್ತೀನಿ ರಾಯ್ರೆ. ಅದು ಜಾನಕಿಗೆ ದಿವ್ಯಾ ಒಬ್ಳೆ ಮಗಳಲ್ಲ, ಸುಧಕ್ಕ, ನೀವಾ? ನಾನೇನೋ ಅಮ್ಮ ಬಂದ್ರು ಅಂತ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೆ. ಸತ್ಯ, ನಿನ್ನಿಂದ ಇಲ್ಲಿ ಎಲ್ಲರೂ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಅಮ್ಮ ಅಂತೂ ನೀನ್ ಸೀರೆ ಬ್ಯಾಗಿಗೆ ಹಾಕಿಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ. ಇನ್ನು ದಿವ್ಯಾ ಅಂತೂ ಗೊತ್ತು ಬಿಡಿ, ಆಕಾಶ ಭೂಮಿನ್ ಒಂದ್ ಮಾಡಿರ್ತಾಳೆ. ಕಾರಣನೇ ಇಲ್ದೆ ಬೈಯೋ ನಮ್ಮ ಅಕ್ಕನ್ಗೆ ಇನ್ ಕಾರಣ ಸಿಕ್ಕಿದ್ರೆ ಕೇಳ್ಬೇಕಾ? ಕಿವಿಲ್ ರಕ್ತ ಬರೋಷ್ಟು ಬೈದಿರ್ತಾಳ ತಾನೆ. ಇದೆಲ್ಲ ಗೊತ್ತಿದ್ರು ನೀನ್ ಯಾಕೆ ಸೀರೆ ಇಟ್ಟಿಲ್ಲ? ಡೋಂಟ್ ವರಿ ಸುಧಕ್ಕ, ಈಗ ಸೀರೆ ನಾನೇ ತಂದಿದ್ದೀನಲ್ಲ. ಈ ಸೀರೆ ವಿಷಯಕ್ಕೆ ನನ್ಗೂ ಅಕ್ಕಂಗೂ ಒಂದ್ ಡೀಲ್ ಆಗಿತ್ತು. ಅದ್ರ ಪ್ರಕಾರ ಈ ಸೀರೆನ ಅಕ್ಕಂಗ್ ನಾನೇ ಉಡಿಸ್ಬೇಕಾಗಿತ್ತು. ಅವಳು ಕಾಲ್ ಮಾಡ್ತಾಳೆ ಅಂತ ನಾನು ಕಾಯ್ತಿದ್ದೆ. ನೋಡಿದ್ರೆ ಅವಳು ಕಾಲೇ ಮಾಡ್ಲಿಲ್ಲ, ಅದಕ್ಕೆ ನಾನೇ ಬಂದ್ಬಿಟ್ಟೆ. ಅವಳು ಕಾಲ್ ಮಾಡಿದ್ದು ಸತ್ಯ, ಆದ್ರೆ ನಿನ್ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಅದಕ್ಕೆ ಎಲ್ರಿಗೂ ಇನ್ನೂ ಟೆನ್ಷನ್ ಆಗಿದ್ದು. ಸರಿ, ಮೊದ್ಲು ಸೀರೆ ಕೊಡು, ಅವಳದ್ನ ಉಟ್ಕೊಂಡು ಪೂಜೆ ಕುತ್ಕೊಬೇಕು. ಹಲೋ, ಕೊಡೋ ಮಾತೆಲ್ಲ ಇಲ್ಲಮ್ಮ. ಅಕ್ಕಂಗ್ ನಾನೇ ಸೀರೆ ಉಡ್ಸಿ ಅವಳು ಬಾವನ್ ಪಕ್ಕ ನಿಲ್ಲೋದನ್ನ ಕಣ್ಣಾರೆ ನೋಡ್ಬೇಕು. ಅದಕ್ಕೆ ನಾನು ಇಲ್ಲಿ ಬಂದಿರೋದು. ಆದ್ರೆ ಈ ಪ್ಲಾನ್ ಅಲ್ಲಿ ಅಮ್ಮನ್ ಕಣ್ಣಿಗೆ ಮಾತ್ರ ನಾನ್ ಕಾಣಿಸ್ಕೋಬಾರ್ದು. ಅಕ್ಕ ಎಲ್ಲಿದ್ದಾಳೆ? ಆಚೆ ಹೋಗ್ಬರ್ತೀನಿ ಅಂತ ಹೋದ್ಲು, ಇಷ್ಟೊತ್ತಿಗೆ ಬಂದಿರ್ತಾಳೆ. ಬಾ ಹೋಗೋಣ. ಗುರುಗಳೇ, ನಾವು ಅನ್ಕೊಂಡ ಹಾಗೆ ಪೂಜಾ ಕೆಲಸಗಳೆಲ್ಲ ನಡೀತಾ ಇದೆ ತಾನೆ? ಆಯ್ತು ಗುರುಗಳೇ.
ಅರಿಶಿನ ಶಾಸ್ತ್ರ ಮುಗೀತು, ಇನ್ನು ಹೋಮ ಮತ್ತು ಕಲ್ಯಾಣೋತ್ಸವ ಬಾಕಿ ಇದೆ. ಅಕ್ಕ ಅಕ್ಕ ನಿಮಗೋಸ್ಕರನೇ ಕಾಯ್ತಾ ಇದ್ವಿ. ಇನ್ನೇನು ಶುರುವಾಗಬೇಕು, ಎಲ್ಲರೂ ಬಂದಿದ್ದಾರೆ. ಬಿಳ ಏನೇನೆಂದು ಗುರುಗಳು ಬಂದಿದ್ದಾರೆ, ಅದೇನಿಲ್ಲ ನಿಂತ್ಕೊಂಡು ಪಿಸಿ ಪಿಸಿ ಅಂತಿದ್ಯಾ? ಅಯ್ಯೋ ಅಕ್ಕ, ಅಲ್ಲಿ ಆಗ್ಬಾರ್ದಾಗ್ತಿದೆ. ನೀನ್ ಇಲ್ಲಿ ಪೂಜೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಏನು ಅಂತ ಮಾತಾಡ್ತಿದ್ಯಾ? ಏನಾಗಿದೆ ಅಲ್ಲಿ? ಅಯ್ಯೋ ಅಕ್ಕ, ನಾನೀಗ ನಿನ್ ಹೇಳ್ಬೇಕಾಗಿರೋ ವಿಷಯ ಹೇಳಿದ್ರೆ ಖಂಡಿತ ನೀನ್ ಅದನ್ನ ನಂಬೋದಿಲ್ಲ. ನೀನಷ್ಟೇ ಅಲ್ಲ ಅಕ್ಕ, ಯಾರು ಅದು ನಂಬೋದಿಲ್ಲ. ಬಾ ಅಕ್ಕ, ಅದು ನಿನ್ ಕಣ್ಣಾರ ನೋಡಿದ್ರೆ ನಿನಗೆ ಅರ್ಥ ಆಗೋದು. ಉರ್ಮಿಳಾ, ಗುರುಗಳು ಬಂದಿದ್ದಾರೆ, ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು. ಇದೇನಿದು ನೀನ್ ಅಲ್ಬಾ ಇಲ್ಬಾ ಅನ್ಕೊಂಡು? ಅಯ್ಯೋ ಅಕ್ಕ, ಈ ಪೂಜೆ ನಮ್ ಕಾರ್ತಿಕ್ ಭವಿಷ್ಯಕ್ಕೆ ಎಷ್ಟು ಮುಖ್ಯನೋ ನಿನಗೆ ಗೊತ್ತಾಗ್ಬೇಕು ಅನ್ನೋ ವಿಷಯ ಅವ್ನ ಭವಿಷ್ಯಕ್ಕೆ ಅಷ್ಟೇ ಮುಖ್ಯ ಅಕ್ಕ. ನಾವು ದುಡುಕಿ ತಗೋ ನಿರ್ಧಾರದಿಂದ ಕಾರ್ತಿಕ್ ಭವಿಷ್ಯ ಹಾಳಾಗ್ಬಾರ್ದಕ್ಕ. ನೋಡು, ಈ ಪೂಜೆ ಅಲ್ಲ, ನೀನ್ ಏನೇ ಹೋಮ ಹವನಾದಿ ಮಾಡಿಸಿದ್ರು ಅವ್ನ ಜೀವನ ಬದಲಾಗಲ್ಲ ಅಕ್ಕ. ಸುಮ್ಮನೆ ನನ್ ಜೊತೆ ಬಾ ಬಾ ಅಕ್ಕ. ನಾವು ತಪ್ಪು ಮಾಡಕ್ಕೂ ಮುಂಚೆ ಎಚ್ಚೆತ್ಕೋಬೇಕಕ್ಕ, ಎಚ್ಚೆತ್ಕೋಬೇಕು. ನೀನ್ ನನ್ ಜೊತೆ ಬಾ. ಊರ್ಮಿಳಾ, ಏನ್ ಮಾತಾಡ್ತಿದ್ಯಾ? ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಅಯ್ಯೋ ಅಕ್ಕ, ನಿನ್ಗೆ ಹೇಳಿದ್ರೆ ಅರ್ಥ ಆಗಲ್ಲ. ಬಾ. ಬಾ ಕಾಯಿಲೆ ಬಾಯಿ, ಅಲ್ಲಿ ಏನ್ ನಡೀತಾ ಇದೆ ಅಂತ ಸ್ವಲ್ಪ ನೋಡು. ಏನಾಗ್ತಿದೆ ಊರ್ಮಿಳಾ? ಅಲ್ಲ ಅಕ್ಕ, ಏನಾಗಿದೆ ಅಲ್ಲಿ? ಅಕ್ಕ, ಅಕ್ಕ, ಆ ಸಹಾಯಕರಲ್ಲೊಬ್ಬ ಹುಡುಗ ಬಂದಿದ್ನಲ್ಲ, ಆ ಹುಡುಗನು ನಮ್ ದಿವ್ಯಾನು. ನನಗೆ ಹೇಳಕ್ಕೆ ಒಂಥರ ಆಗ್ತಾ ಇದೆ ಅಕ್ಕ. ಆ ಹುಡುಗನು ದಿವ್ಯಾನು ತಪ್ಕೊಂಡು ನಿಂತಿದ್ರು. ದಿವ್ಯಾ, ಬಾ ಬಾ, ರೆಡಿ ರೆಡಿ ರೆಡಿ, ಬಾ ಬಾ.
ಸಾಂಗ್ರಹಣ್ಣೇಷ್ಟಾಯುಧೇ ಇಮಾಂ ಜನತಾಗಂ ಸಂಗೃಹ್ಣಾನೇತೆ ದ್ವಾದಶ ರತ್ನೇ ರಶನ ಭವತೆ ದ್ವಾದಶ ಮಾಸಾಃ ಸಂವತ್ಸರಃ ಸಂವತ್ಸರಮೇವಾವಿರಂದೇ ಮೌಂಜೇ ಭವತೆ ಊರ್ಧ್ವೈ ಮಂಜಾಃ ಊರ್ಧ್ವಮೇವಾವಿರಂದೇ ಚಿತ್ರಾನಕ್ಷತ್ರಂ ಭವತೆ ಚಿತ್ರಂ ವಾ ಏತತ್ಕರ್ಮ ಯದಶ್ವಮೇವ ಸಮೃದ್ಧಿಃ ಸುಲಗ್ನಃ ಸಾವಧಾನ ಸುಮುಹೂರ್ತೋ ಸಾವಧಾನ ಶ್ರೀ ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ ಅಯಂ ಮುಹೂರ್ತೋ ಶುಭ ಮುಹೂರ್ತೋ ಸ್ವಸ್ತಿ ನಾನು ಗೃಹಣಂತೋ ತಥಾಸ್ತು ಕಲ್ಯಾಣಾದ್ಭುತ ಗಾತ್ರಾಯಾಂ ಕಾಮಿದಾತ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಸ್ವಲಗ್ನ ಸಾವಧಾನ ಸುಮುಹೂರ್ತೋ ಸಾವಧಾನ ಶ್ರೀಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ. ದೇವ್ರೆ, ಅಕ್ಕ ಈ ದಿವ್ಯನ್ನ ಒಳ್ಳೆಯವಳು ಅನ್ಕೊಂಡಿದ್ದಾಳೆ, ಆದ್ರೆ ಇವಳ ಒಳಗಡೆ ಒಬ್ಬ ರಾಕ್ಷಸಿ ಇದ್ದಾಳೆ ಅನ್ನೋದೊಳಗೆ ಗೊತ್ತಾಗ್ತಿಲ್ಲ. ಹೇಗಾದ್ರೂ ಮಾಡಿ ಈ ಮದುವೆನ ತಪ್ಪಿಸ್ಬಿಡಪ್ಪ. ओम योपामुष्वं वेद पुष्पवान् प्रजावाहन् पशुमान् भवते चन्द्रभवां पुष्पम् ತೊಡಗಿರುತ್ತೆ. ಬಾಮೇಗ ಓಮಕ್ಕೆ ಯಾಕೆ ಇಷ್ಟೊಂದು ವೆರೈಟಿ ಐಟಮ್ಸ್ ಹಾಕ್ಬೇಕು? ಹೆಂಗಿದ್ರು ಓಮ ಉರಿತಿದ್ಯಪ್ಪ, ಒಂಚೂರು ಎಣ್ಣೆ ತುಪ್ಪ ಉಯ್ದಿದ್ರೆ ಹಾಗಿರ್ತಿತ್ತು. ಮಗು, ಹೋಮಕ್ಕೆ ಇದನ್ನೆಲ್ಲ ಹಾಕೋ ಉದ್ದೇಶನೇ ಬೇರೆ. ಕ್ಷಮಿಸಿ ಗುರುಗಳೇ, ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ. ಎಲ್ರಿಗೂ ಎಲ್ಲ ವಿಷಯಗಳು ಗೊತ್ತಿರೋಲ್ಲ. ಗೊತ್ತಿಲ್ಲದೆ ಇರೋದನ್ನ ತಿಳ್ಕೊಳ್ಳೋದ್ರೊಳಗೆ ಏನು ತಪ್ಪಿಲ್ಲ ಮಗು.
ಎಷ್ಟೋ ಜನರಿಗೆ ಹೋಮದ ಮಹತ್ವನೇ ಗೊತ್ತಿರೋಲ್ಲ. ಹೋಮಕ್ಕೆ ಇದನ್ನೆಲ್ಲ ಅರ್ಪಣೆ ಮಾಡೋದು ನಮ್ಮ ಕೋಪ, ದುಃಖ, ಅಶಾಂತಿ ಹೀಗೆ ಮನಸ್ಸಿನಲ್ಲಿರೋ ಕೆಟ್ಟದ್ದನ್ನೆಲ್ಲ ಅಗ್ನಿದೇವನಿಗೆ ಆಹುತಿ ಕೊಡ್ತೀವಿ ಅನ್ನೋ ಅರ್ಥದಲ್ಲಿ. ಪೂರ್ಣಾಹುತಿಗೆ ಹಾಕೋ ಪ್ರತಿಯೊಂದು ಸಾಮಗ್ರಿಗಳಲ್ಲೂ ಅದರದೇ ಆದಂಥ ಅರ್ಥ ಇದೆ. ಹಾಗೆ ನಮ್ಮ ಜೀವನದಲ್ಲಿ ನಾವು ಮಾಡೋ ಕೆಲಸ ಕಾರ್ಯಗಳೆಲ್ಲ ಹಾಗೆ ಪ್ರಜ್ವಲಿಸಬೇಕು ಅಂತ ಅರ್ಥ. ಅದಕ್ಕೆ ಒಳ್ಳೆ ಕಾರ್ಯಗಳು ಮಾಡುವಾಗ ಹೋಮ ಹವನಗಳನ್ನ ಮಾಡೋದು. ಹೋಮ ಮಾಡುವಾಗ ಶ್ರದ್ಧೆ ಭಕ್ತಿಗಳಿಂದ ಹೋಮದ ಕಡೆಗೆ ನಮ್ಮ ಗಮನ ಇರಬೇಕು. ಹಾಗೆ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಏಕಾಗ್ರತೆ ಹೆಚ್ಚಾಗುತ್ತೆ. ಅನೇಕ ಗೊಂದಲಗಳನ್ನು ನಿವಾರಣೆ ಮಾಡೋ ಶಕ್ತಿ ನಮ್ಮ ಮನಸ್ಸಿಗೆ ಬರುತ್ತೆ. ಅಷ್ಟು ಮಾತ್ರ ಅಲ್ಲ, ಪೂರ್ಣಾಹುತಿಗೆ ನಾವು ಹಾಕೋ ಔಷಧಿ ಗುಣಗಳಿರುವಂಥ ವಸ್ತುಗಳು ಹುರಿದ್ರೆ ಅದರ ಹೊಗೆಯಿಂದ ವಾತಾವರಣದಲ್ಲಿರೋ ಕ್ರಿಮಿಕೀಟಗಳು ನಾಶವಾಗುತ್ತೆ. ಅದಕ್ಕೆ ನಮ್ಮ ಸಂಸ್ಕೃತಿನಲ್ಲಿ ಹೋಮ ಹವನಕ್ಕೆ ಅಷ್ಟು ಪ್ರಾಮುಖ್ಯತೆ ಇರೋದು. ಇಷ್ಟೆಲ್ಲ ದೊಡ್ಡ ದೊಡ್ಡ ವಿಚಾರಗಳು ನನಗೆ ಗೊತ್ತಿರಲಿಲ್ಲ ಗುರುಗಳೇ, ಕ್ಷಮಿಸಿ. ಏನು ಮಾಡೋಕ್ಕಾಗತ್ತಪ್ಪ, ಈಗ ಪ್ರಪಂಚನೇ ಹಾಗೆ ನಡೀತಾ ಇರೋದು. ನಾವು ಬದುಕ್ತೀವಿ, ಆದರೆ ಬದುಕಿನ ಅರ್ಥನೇ ಗೊತ್ತಿರೋಲ್ಲ. ಪರಿಸ್ಥಿತಿಗಳಿಗೆ, ಕಾರಣಗಳಿಗೆ ಕಟ್ಟಿಬಿದ್ದು ಬದುಕು ಸಾಗಿಸ್ತಾ ಇರ್ತೀವಿ ಅಷ್ಟೇ.